ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ PU ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವೀಡಿಯೋಗಳನ್ನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಯಾವ ವಿಚಾರಕ್ಕೆ ವಿಡಿಯೋ ಸಂಬಂಧಿಸಿದ್ದು, ಆ ವೀಡಿಯೋಸ್ಗಳಲ್ಲಿ ಏನು ಕವರ್ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ, ಅಥವಾ ಯಾವ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿರೋದು ಅಂತ. ಸೊ ಮೇಯ್ನ್ಲಿ ಇವಾಗ ನೆಕ್ಸ್ಟ್ ಬರುವಂಥ ವೀಡಿಯೋಗಳು ಪ್ಲಸ್ ಈ ವಿಡಿಯೋನೂ ಸೇರಿಸಿ ಏನು ನಮ್ಮ ಟಾರ್ಗೆಟ್ ಏನು ಅಂತಂದರೆ, ಒಂದು ಪಾಸಿಂಗ್ ಪ್ಯಾಕೇಜ್ನ ಕೊಡುವಂಥದ್ದು. ಏನು ಪಾಸಿಂಗ್ ಪ್ಯಾಕೇಜ್ ಅಂತಂದರೆ, ಸೊ ಇದುವರೆಗೆ ಒಂದಿಷ್ಟು ತಯಾರಿನ ನೀವು ಮಾಡಿರ್ತೀರ, ಅಥವಾ ನಿಮ್ಮ ಹತ್ರ ಸರಿಯಾದ ರೀತಿ ನೋಟ್ಸ್ ಇಲ್ದೇ ಇರ್ಬೋದು, ಅಥವಾ ಒಂದಿಷ್ಟು ನೋಟ್ಸ್ ಇತ್ತು ಅಂತಂದರೆ ಆ ನೋಟ್ಸಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ನಿಮ್ಗೆ ಗೊತ್ತಿರಲ್ಲ. ಯಾವುದಾದ್ರು ಒಂದು ಗೈಡ್ ಇಟ್ಕೊಂಡಿರ್ತೀರ, ನಿಮ್ಗೆ ಏನಕ್ಕೆ ನೀವು ವೆಯ್ಟ್ ಮಾಡ್ತಿರ್ತೀರ, ಇದರಲ್ಲಿ ಅಟ್ಲೀಸ್ಟ್ ಯಾವ್ಯಾವುದು ನಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಗೊತ್ತಾದರೆ ಅದನ್ನಾರು ನಾವು ಮುಂಚೆ ಮುಗಿಸ್ಬೋದು ಅಂತ ಅನಿಸ್ತಾ ಇರುತ್ತೆ. ಸೊ ಜೊತೆಗೆ ಕೆಲವೊಂದು ಟಾಪಿಕ್ಸ್ಗಳಿರ್ತವೆ, ಅದನ್ನು ನೆನ್ಪಿಟ್ಕೊಳ್ಳೋದು ಕೂಡ ಹೇಳಬೇಕಾಗತ್ತೆ. ಓದೋದು ಒಂದು ಭಾಗ, ಅದನ್ನು ಒಂದಿಷ್ಟು ಓದಿದ್ದನ್ನು ನಾವು ಮಗಪ್ ಮಾಡಿ ಬರೆಯೋಕ್ಕಾಗಲ್ಲ. ಆ ಪಾಠಗಳ ಬಗ್ಗೆ ಅಥವಾ ಆ ಒಂದು ಟಾಪಿಕ್ಸ್ಗಳ ಬಗ್ಗೆ ಯಾವುದು ಎಕ್ಸಾಮ್ ಇಂಪಾರ್ಟೆಂಟು ಅದನ್ನು ನಾವು ಒಂದಿಷ್ಟು ಕೇಳಿದರೆ ಮಾತ್ರ ನೆನ್ಪಿಟ್ಕೊಳ್ಳೋಕ್ಕಾಗೋದು. ಈಗ ನಿಮಗೆ ಗೊತ್ತು, ಸೊ ಲಾಸ್ಟ್ ಟೈಮು ತುಂಬ ಮಕ್ಕಳು ಪೊಲಿಟಿಕಲ್ ಸೈನ್ಸಲ್ಲಿ ಒಂದಿಷ್ಟು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾರೆ. ಏನಕ್ಕೆ ಅಂತಂದರೆ ಅದನ್ನು ಮಗಪ್ ಮಾಡೋದು ಅಂತಂತಂದರೆ ಅದೇನಿರುತ್ತೆ ಅದನ್ನು ಓದೋದು. ಸಾರ್ಕ್ ಒಕ್ಕೂಟ ವ್ಯವಸ್ಥೆ ಅಂತಿರುತ್ತೆ, ಸಾರ್ಕ್ ಒಕ್ಕೂಟ ವ್ಯವಸ್ಥೆಯೋ ಅಂತ ಅಂದ್ಬಿಟ್ಟು ಅದು ಮುಂದೆ ಏನಿರುತ್ತೆ ಅಂತ ನೆನ್ಪಿಟ್ಕೊಂಡು ಟ್ರೈ ಮಾಡೋದು. ಸಾರ್ಕ್ ಒಕ್ಕೂಟ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದು. ಸೊ ಅಥವಾ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಬರೀ ಅಂತ ಕೇಳಿರ್ತಾರೆ. ಪ್ರಾದೇಶಿಕ ಪಕ್ಷಗಳು ಅಂದರೆ ಏನು ಅಂತ ಗೊತ್ತಿರಬೇಕು, ರಾಷ್ಟ್ರೀಯ ಪಕ್ಷಗಳು ಏನಂತ ಗೊತ್ತಿರಬೇಕು, ಅದ್ರ ಮಧ್ಯೆ ಏನಾದ್ರು ಒಂದು ವ್ಯತ್ಯಾಸ ಇರುತ್ತೆ, ಅದು ನಮ್ಮ ರಾಜ್ಯಕ್ಕೆ ಹೇಗೆ ಅನುಕೂಲ ಮಾಡುತ್ತೆ ಅಥವಾ ಒಂದು ದೇಶದ ವ್ಯವಸ್ಥೆಯಲ್ಲಿ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕು. ಸೊ ಈ ರೀತಿ ಬೇಕಾದಷ್ಟು ವಿಚಾರಗಳಿದೆ. ಬಟ್ ನಮ್ಮ ಉದ್ದೇಶ ಅದ್ರ ಬಗ್ಗೆ ಡೀಟೇಲಾಗಿ ಪಾಠ ಮಾಡೋದಲ್ಲ. ಸೊ ನಮ್ಮ ಉದ್ದೇಶ ಏನು ಅಂತಂತಂದರೆ, ಇಂಪಾರ್ಟೆಂಟ್ ವಿಚಾರಗಳನ್ನ ಫಸ್ಟು ಐಡೆಂಟಿಫೈ ಮಾಡೋದು. ಯಾವ್ಯಾವುದು? ಸೊ ಇಂಪಾರ್ಟೆಂಟ್ ವಿಚಾರಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಅದೇನಿರುತ್ತೆ ಅದನ್ನು ಐಡೆಂಟಿಫೈ ಮಾಡೋದು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೇನು? ಸೊ ನಮ್ಮ ಟಾರ್ಗೆಟು 5 ಮಾರ್ಕ್ಸ್ ಕ್ವಶನ್ಸು, 10 ಮಾರ್ಕ್ಸ್ ಕ್ವಶನ್ಸು, ಇದು ನಮ್ಮ ಟಾರ್ಗೆಟ್ ಆಗಬೇಕು. ಸೊ ಯಾವಾಗ ನಾವು 5 ಮಾರ್ಕ್ಸ್ ಕ್ವಶನ್ 10 ಮಾರ್ಕ್ಸ್ ಕ್ವಶನ್ಸ್ನ ಪ್ರಿಪೇರ್ ಆಗ್ತೀವಿ, ಆವಾಗ ನಾವು ಪಾಸ್ ಆಗೋದು ನಮಗೆ ಖಚಿತ ಆಗುತ್ತೆ. ಯಾವುದೇ ಕಾರಣಕ್ಕೆ ನಮಗೆ ಭಯ ಇರೋದಿಲ್ಲ. ನಾವು 1 ಮಾರ್ಕ್ಸ್ ಕ್ವಶನ್ನ ಚೇಂಜ್ ಮಾಡ್ಬೋದು. ನಾವು ಯಾವಾಗ 1 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನ್ಸ್ ಚೇಂಜ್ ಮಾಡ್ತೀವಿ, ಯಾಕಂದರೆ ಅವು ಚೇಂಜ್ ಆಗ್ತವೆ, ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇರ್ತವೆ. ಆ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ನಾವು ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ. ನಾವು ಯಾವಾಗ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗ್ತೀವಿ, ಆವಾಗ ಅದರಲ್ಲಿ ರಿಪೀಟೇಷನ್ ಕೂಡ ಮತ್ತೆ ಅದೇ ಪ್ರಶ್ನೆಗಳು ವಾಪಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಮತ್ತು ನಾವು ಪಾಸ್ ಆಗೋದು ಕೂಡ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಥರ ವಿಚಾರಗಳನ್ನ ಡಿಸ್ಕಷನ್ ಮಾಡಬೇಕು ಅನ್ನೋದು ಈ ವಿಡಿಯೋ ಇಂಟೆನ್ಷನ್ನು. ಜೊತೆಗೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಆಗಲೇ ಹೇಳಿದೆ. ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ PYQ, ಹಳೆಯ ಪ್ರಶ್ನೆ ಪತ್ರಿಕೆಗಳು. ಏನು ಹಳೆ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ, ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಂಥದ್ದು. ಹಳೆ ಪ್ರಶ್ನೆ ಪತ್ರಿಕೆಗಳೇ ನಮಗೆ ಭಗವದ್ಗೀತೆ ಇದ್ದಂಗೆ ಇರಬೇಕು. ಟೆಕ್ಸ್ಟ್ ಬುಕ್ಕಿಂತಲೂ ಹಳೆ ಪ್ರಶ್ನೆ ಪತ್ರಿಕೆಗಳು ಹೆಚ್ಚಾಗಬೇಕು. ಯಾಕೆ ಅಂತಂದರೆ ಅದು ನಮಗೆ ಮಾದರಿಯನ್ನು ಕೊಡುತ್ತೆ. ಪ್ರಶ್ನೆಗಳು ಹೇಗೆ ಬರುತ್ತೆ, ಯಾವ ಚಾಪ್ಟರಿಂದ ಪ್ರಶ್ನೆಗಳು ಬರುತ್ತವೆ, ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಪ್ರಶ್ನೆಗಳು ಬಂದಾಗ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಯಾವ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಯಾವುದೇ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಈ ರೀತಿಯಾದ ನಮಗೊಂದು ಐಡಿಯಾ ಇರಬೇಕು. ಆ ರೀತಿಯಾದ ಐಡಿಯಾ ಇದ್ದಾಗ ಮಾತ್ರ ನಾವು ಒಂದು ಎಕ್ಸಾಮಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಫೇಲ್ ಆಗಲ್ಲ, ನಾವು ಪಾಸ್ ಆಗ್ತೀವಿ ಅನ್ನೋದನ್ನ ನಾವು ಇನ್ಶೂರ್ ಮಾಡ್ಕೋಬೋದು. ಆಮೇಲೆ ಸಾಮಾನ್ಯವಾಗಿ ಇನ್ನೊಂದು ತಲೆಯಿಟ್ಕೋಬೇಕು. ಇನ್ನೊಂದು ತಲೆಯಿಟ್ಕೋಬೇಕು ಅಂತಂದರೆ, ಯಾವುದೇ ಎಕ್ಸಾಮ್ ಆಯಿತು ಅಂತಂದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಒಂದು 30 ಭಾಗ, 30% ಆಫ್ ಟಾಪಿಕ್ಸು ಅಥವಾ 30% ಆಫ್ ಸಿಲೆಬಸ್ಸು ಏನು ಇಂಪಾರ್ಟೆಂಟ್ ಇರುತ್ತೆ, ಅದರಿಂದ 70% ಕ್ವಶನ್ಸ್ಗಳು ಬರ್ತವೆ. 70% ಕ್ವಶನ್ಸ್ಗಳು ನಿಮಗೆ 30% ಸಿಲೆಬಸ್ಸು ಅಥವಾ 30% ಟಾಪಿಕ್ಸ್ಗಳಿಂದ ಬರ್ತವೆ. ಅಂದರೆ ನಾವು ಒಂದೊಂದ್ಸಲ ಏನು ಮಾಡ್ತಾ ಇರ್ತೀವಿ, ಅನಾವಶ್ಯಕವಾಗಿ ಬೇಡದಿರೋದನ್ನೆಲ್ಲ ಓದ್ತಾ ಇರ್ತೀವಿ. ಯಾವುದು ಇಂಪಾರ್ಟೆಂಟ್ ಇಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟಿರ್ತೀವಿ, ಅದರಿಂದ ಕ್ವಶನ್ಸ್ಗಳೇ ಬರೋಲ್ಲ. ನಾವು ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಇಂಪಾರ್ಟೆಂಟ್ ಆಗಿರೋ 30% ಮೇಲೆ ಗಮನ ಕೊಟ್ಟರೆ ನಾವು ಈಸಿಯಾಗಿ 70%ನ ಸ್ಕೋರ್ ಮಾಡ್ಬೋದು. ಈ ಥರ ವಿಚಾರಗಳು. ಸೊ ಇದು ಯಾವಾಗ ಗೊತ್ತಾಗುತ್ತೆ ನಮಗೆ? ಹಳೆ ಪ್ರಶ್ನೆ ಪತ್ರಿಕೆಗಳು 2 ವರ್ಷ 3 ವರ್ಷ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಬಂದಿದ್ದ ಕ್ವಶನ್ಸ್ಗಳೇ ಮತ್ತೆ ಪುನಃ ಬರ್ತಾ ಇರ್ತವೆ. ಆವಾಗ ನಮ್ಗೆ ಗ್ಯಾರಂಟಿ ಸಿಗುತ್ತೆ, ಇದು ಇಂಪಾರ್ಟೆಂಟ್ ಟಾಪಿಕ್ಕು, ಇದನ್ನು ಓದಬೇಕು. ಈ ರೀತಿ
ಸೊ ಸದ್ಯಕ್ಕೆ ಒಂದು ಇಂಟ್ರೊಡಕ್ಟರಿಯಾಗಿ ಇಷ್ಟು ಸಾಕು. ನೆಕ್ಸ್ಟು ಒಂದಿಷ್ಟು ಕ್ವಶನ್ಸ್ಗಳು ಡಿಸ್ಕಸ್ ಮಾಡ್ತಾ ಹೋದಾಗ ನಿಮಗೆ ಅದ್ರ ಮೇಲೆ ಐಡಿಯಾಗಳು ಬರ್ತವೆ. ಸೊ ಉದಾಹರಣೆಗೆ ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ. ಒಂದೇ ನಿಮಿಷ. ನೋಡಿ, ಇದು ಹೋದ ವರ್ಷ ನಡೆದಂತಹ ಕ್ವಶನ್ ಪೇಪರು. ಇದು ಹೋದ ವರ್ಷ ನಡೆದಂತಹ ಲೈಕ್ ನಿಮ್ಮದು ಫೈನಲ್ ಇಯರ್ ಕ್ವಶನ್ ಪೇಪರು. ಈ ಫೈನಲ್ ಇಯರ್ ಕ್ವಶನ್ ಪೇಪರಲ್ಲಿ ನಿಮಗೆ ಟೋಟಲ್ಲು ನಿಮ್ಗೆ ಗೊತ್ತಿರೋ ಥರ 80 ಮಾರ್ಕ್ಸು ಈ ಥರ ಇದ್ದೇ ಇರುತ್ತೆ. ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ಇದಕ್ಕೆ ಆನ್ಸರ್ಸ್ಗಳು ನಾನು ಕಂಪ್ಲೀಟಾಗಿ ಆನ್ಸರ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಇದು ಅದರ ಉದ್ದೇಶ ಅಲ್ಲ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿರುತ್ತೆ ಅದ್ರ ಬಗ್ಗೆ ಹೇಳಿ, ನಿಮಗೆ ಸಿಂಪಲ್ ಕ್ವಶನ್ಸ್ಗಳಿಗೆ ಯಾವ ರೀತಿ ಆನ್ಸರ್ ಹುಡುಕ್ಬೋದು ಅನ್ನೋದು ಇದ್ರ ಉದ್ದೇಶ. ಎಸ್ಪೆಷಲಿ ನಿಮಗೆ 5 ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಅಂತಂದರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡೋವಂಥದ್ದು. ಇದು ಯಾವಾಗಲೂ ಈ 5ರಲ್ಲಿ ಒಂದು 3 ಕ್ವಶನ್ಸು ಈಸಿಯಾಗಿರುತ್ತೆ, ಅಥವಾ 1 or 2 ಕ್ವಶನ್ಸು ಸ್ವಲ್ಪ ಓದೋ ಅವಶ್ಯಕತೆನ ಕೇಳುತ್ತೆ. ಹಾಗಾಗಿ ನೀವು ಇನ್ನೂ ತಯಾರಿನ ಶುರು ಮಾಡಿಲ್ಲ ಅಂತಂದರೆ ಈ ಟಾಪಿಕ್ ಬಗ್ಗೆ ಜಾಸ್ತಿ ಗಮನ ಕೊಡಬಾರ್ದು. 1 ಮಾರ್ಕ್ಸ್ ಕ್ವಶನ್ಸ್ ಮೇಲೆ ಜಾಸ್ತಿ ಗಮನ ಕೊಡಬಾರ್ದು. ಯಾಕೆ? ನಾವು 1 ಮಾರ್ಕ್ಸ್ ಕ್ವಶನ್ಸ್ಗಿಂತ ಇಂಪಾರ್ಟೆಂಟಾಗಿ ನಮಗೆ ರಿಪೀಟ್ ಆಗುವಂಥ ಕ್ವಶನ್ಸ್ಗಳು ಯಾವುದು? ನಮಗೆ ರಿಪೀಟ್ ಆಗೋ ಕ್ವಶನ್ಸ್ಗಳು ಅಂತಂದರೆ 10 ಮಾರ್ಕ್ಸ್ ಕ್ವಶನ್ಸು. ಲಾಸ್ಟ್ ಇಯರ್ ಆಗಲಿ, ಅದು 2 ವರ್ಷ ಅದು ಹಿಂದೆ ಆಗಲಿ, ಯಾವುದೇ ಆಗಲಿ. ಸೊ ನಮಗೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ರಿಪೀಟ್ ಆಗ್ತಾ ಇರುತ್ತೆ. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಪರಿಹಾರಗಳನ್ನು ಕುರಿತು ಚರ್ಚಿಸಿ. ರಿಪೀಟ್ ಆಗ್ತಾಯಿದೆ, ಪ್ರತಿ ವರ್ಷವೂ ರಿಪೀಟ್ ಆಗ್ತಾಯಿದೆ. ಲಿಂಗಾಧಾರಿತ ಅಸಮಾನತೆಗಳಿಗೆ ಕಾರಣಗಳು ಮತ್ತು ಪರಿಹಾರಗಳು. ಖಾಸಗೀಕರಣ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಇರ್ಬೋದು. ಉದಾರೀಕರಣ ಆಗ್ಬೋದು, ಖಾಸಗೀಕರಣ ಆಗ್ಬೋದು, ಜಾಗತೀಕರಣ ಆಗ್ಬೋದು. ಇವು 3ರಲ್ಲಿ ಪ್ರತಿ ಸಲ ಒಂದಲ್ಲ ಒಂದು ರಿಪೀಟ್ ಆಗೇ ಆಗ್ತದೆ. ನಿಮಗೆ ಆ ಸಬ್ಜೆಕ್ಟಲ್ಲಿ ಅಥವಾ ಆ ಒಂದು ಚಾಪ್ಟರ್ಲಿ ಇರುವಂಥದ್ದು ಖಾಸಗೀಕರಣ, ಏನು ಖಾಸಗೀಕರಣ ಅಂತ ಗೊತ್ತಿರಬೇಕು, ಉದಾರೀಕರಣ ಅಂದ್ರೇನು ಗೊತ್ತಿರಬೇಕು, ಜಾಗತೀಕರಣ ಅಂದ್ರೆ ಇರಬೇಕು. ಇದ್ರ ಬಗ್ಗೆ ನಮಗೆ ಸ್ವಲ್ಪ ಕನಿಷ್ಠವಾಗಿ ನಾಲೆಡ್ಜ್ ಆದರೂ ಇರಬೇಕು. ಸೊ ಅವಾಗ ಏನಂತ ಗೊತ್ತಾದಾಗ ನಮಗೆ ಈ ಕ್ವಶನ್ಸ್ಗಳನ್ನ ನಾವು ಈಸಿಯಾಗಿ ಮಾಡ್ಬೋದು. ಜೊತೆಗೆ ಈ ಒಂದು ನಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, 10 ಮಾರ್ಕ್ಸ್ದು ಕ್ವಶನ್ಸ್ ಏನಿದೆ, ಅದಕ್ಕೆ 2 ರಿಂದ 3 ಪೇಜು ನಮ್ಮ ಹತ್ರ ನೋಟ್ಸ್ ರೆಡಿ ಇರಬೇಕು. 2 ರಿಂದ 3 ಪೇಜು ನೋಟ್ಸ್ ರೆಡಿ ಇದ್ದಾಗ ನಾವು ಈಸಿಯಾಗಿ ಬರಿಬೋದು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಇತರ ಗೈಡ್ಗಳಲ್ಲಿ ಜಾಸ್ತಿ ಕಂಟೆಂಟ್ ಇರ್ಬೋದು. ನಾವು ಯಾವಾಗ ಪಾಸ್ ಆಗೋ ಉದ್ದೇಶ ಇಟ್ಕೊಂಡಿರ್ತೀವಿ, 2 ರಿಂದ 3 ಪೇಜು ನೋಟ್ಸನ್ನು ನಾವು ರೆಡಿ ಮಾಡ್ಕೋಬೇಕು, ಜಾಸ್ತಿ ರೆಡಿ ಮಾಡ್ಕೋಬಾರ್ದು. ಆವಾಗ ಈ ಥರ ವಿಚಾರಗಳನ್ನ ನೋಡ್ಬೋದು. ಈಗ ಸಾರ್ಕು, ನಿಮಗೆ ಒಕ್ಕೂಟ ವ್ಯವಸ್ಥೆಗಳು ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ಲಿ ನಿಮಗೆ ಸಾರ್ಕ್ ಆಗ್ಬೋದು, ಆಸಿಯಾನ್ ಆಗ್ಬೋದು, ಬೇರೆ ಬೇರೆ ಸಹಕಾರ ಕ್ಷೇತ್ರಗಳು ಮತ್ತು ಒಕ್ಕೂಟಗಳ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಕ್ವಶನ್ಸ್ಗಳನ್ನ ತೊಗೋಬೇಕು, ಕ್ವಶನ್ ಪೇಪರಲ್ಲಿ ಏನಿದೆ, ಎಷ್ಟು ಮಾರ್ಕ್ಸ್ಗೆ ನಾವು 10 ಮಾರ್ಕ್ಸಿಂದ ಎಷ್ಟು ಕ್ವಶನ್ಸ್ ಬರೀಬೇಕಾಗುತ್ತೆ, 5 ಮಾರ್ಕ್ಸಿಂದ ಎಷ್ಟು ಕ್ವಶನ್ ಬರೀಬೇಕಾಗತ್ತೆ, ಅದು ಐಡಿಯಾ ಇರಬೇಕು ನಮಗೆ. ಸೊ ನಿಮಗೆ ನೋಡಿ 10 ಮಾರ್ಕ್ಸಿದು 2 ಕ್ವಶನ್ಸ್ ಕೇಳಿರ್ತಾರೆ ಅಷ್ಟೇ. ನಿಮಗೆ 10 ಮಾರ್ಕ್ಸಿಂದ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಂದರೆ ಎಲ್ಲ ಚಾಪ್ಟರಿಂದ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ಗಳು ಬರಲ್ಲ. ಅವರು ಬ್ಲೂ ಪ್ರಿಂಟಲ್ಲಿ ಹೇಳಿರ್ತಾರೆ ಯಾವ್ಯಾವ ಚಾಪ್ಟರಿಂದ 10 ಮಾರ್ಕ್ಸ್ಗಳು ಬರ್ಬೋದು ಅಂತ. ಅದರಲ್ಲಿ ನಿಮಗಿರೋ 10 ಚಾಪ್ಟ್ರಲ್ಲಿ ಯಾವುದಾದ್ರು 4 ಚಾಪ್ಟರಿಂದ ನಿಮಗೆ ಅಥವಾ 5 ಚಾಪ್ಟರಿಂದ 10 ಮಾರ್ಕ್ಸ್ ಕ್ವಶನ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅದೇ ರೀತಿ ಮುಂದುವರೆದು ನೋಡಿದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ಗಳು. ನೆಕ್ಸ್ಟು ನಾವು ಪ್ರಿಪೇರ್ ಆಗಬೇಕಾಗಿರೋಂಥದ್ದು 5 ಮಾರ್ಕ್ಸ್ ಕ್ವಶನ್ಸ್ಗಳು. 5 ಮಾರ್ಕ್ಸ್ ಕ್ವಶನ್ಸ್ಗಳು. ಅದು ಕೂಡ ಅಷ್ಟೇ 1935 ಭಾರತ ಸರ್ಕಾರದ ಕಾಯ್ದೆ ಮುಖ್ಯಾಂಶಗಳು, ಭಾಷಾವಾರು ರಾಜ್ಯಗಳ ಪುನರ್ರಚನೆ ನಾನು ಕೂಡ ಕ್ಲಾಸಲ್ಲಿ ಹೇಳಿದ್ದೆ. 1935 ಮಾಡಿರಲಿಲ್ಲ. ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನು ವಿವರಿಸಿ, ಹಿಂದುಳಿದ ವರ್ಗಗಳ ಚಳುವಳಿಗಳಿಗೆ ಕಾರಣಗಳನ್ನು ವಿವರಿಸಿ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ, ಅವ್ರ ಕುರಿತಾಗಿ ಇವರ ಕೊಡುಗೆಗಳನ್ನು ಬರೀರಿ. ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಬರೆಯಲಾಗ್ಬೋದು. ಮತ್ತೆ ಸಾಲುಮರದ ತಿಮ್ಮಕ್ಕ ಅವ್ರು ಬರುತ್ತೆ, ಯಾಕಂದರೆ ಸಾಲುಮರದ ತಿಮ್ಮಕ್ಕ ಅವರು ನಿಧನ ಆಗಿರೋದ್ರಿಂದ ಸಾಲುಮರದ ತಿಮ್ಮಕ್ಕ ಅವ್ರ ಕ್ವಶನ್ಸ್ ಬರೋ ಚಾನ್ಸಸ್ಸು ಖಂಡಿತ. ಅದು ಮತ್ತೆ ರಿಪೀಟ್ ಆಗೇ ಆಗುತ್ತೆ. ಭಯೋತ್ಪಾದನೆಗೆ ಕಾರಣಗಳನ್ನು ತಿಳಿಸಿ, ಭ್ರಷ್ಟಾಚಾರದ ವಿರುದ್ಧ ಯುವಜನತೆಯ ಪಾತ್ರ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯವನ್ನು ವಿರೋಧಿಸಿ ಬರೆಯಿರಿ. ಭಾರತ ಮತ್ತು ಶ್ರೀಲಂಕಾದ್ದು
ನಿಮಗೆ ಅಂತಾರಾಷ್ಟ್ರೀಯ ವಿಚಾರಗಳು ಅಂತ ಬಂದಾಗ ಶ್ರೀಲಂಕಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಒಂದು 2-3 ಅಥವಾ ಒಂದು 3-4 ಇಂಪಾರ್ಟೆಂಟ್ ಆಗುವಂಥದ್ದು ದೇಶಗಳಿವೆ. ಅದ್ರಗಳ ಬಗ್ಗೆ ಇರೋಂಥ ಸಮಸ್ಯೆಗಳು ಕಾಣ್ಬೋದು. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿರೋ ಕ್ವಶನ್ಸ್ಗಳಿಗೆ ನಿಮ್ಮ ಹತ್ರ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿದೆ, ಈ ಕ್ವಶನ್ಸ್ ಪೇಪರ್ಲಿ 5 ಮಾರ್ಕ್ಸ್ಗೆ ಇರೋವಂಥ ಕ್ವಶನ್ಸ್ಗಳು, 5 ಮಾರ್ಕ್ಸ್ಗೆ ಇರೋವಂಥ ಕ್ವಶನ್ಸ್ಗಳು, 5 ಮಾರ್ಕ್ಸ್ಗೆ ಇರೋವಂಥ ಕ್ವಶನ್ಸ್ಗಳು 30 ಮಾರ್ಕ್ಸ್ ಇದೆ. 10 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ಸ್ಗಳು 20 ಇದೆ. ನೀವು ಫಸ್ಟು ಈ 30 + 20 ಈ 50 ಮಾರ್ಕ್ಸ್ಗೆ ಫಸ್ಟು ಟಾರ್ಗೆಟ್ ಮಾಡಬೇಕು. ನಿಮ್ಮ ಉದ್ದೇಶ ಏನಾಗಿರಬೇಕು, ಹಳೆ ಪ್ರಶ್ನೆ ಪತ್ರಿಕೆಗಳು 2025ರಲ್ಲಿ 3 ಎಕ್ಸಾಮ್ಸ್ಗಳು ನಡೆಸಿದ್ದಾರೆ. ಫಸ್ಟ್ ಒಂದು ಮೇಯ್ನ್ ಎಕ್ಸಾಮು, ಇದರಲ್ಲಿ ಯಾರು ಫೇಲ್ ಆಗಿರ್ತಾರೆ ಅದು ಒಂದಿರುತ್ತೆ, ಮತ್ತು ಇದರಲ್ಲಿ 2 ಇರುತ್ತೆ. 2025ರಲ್ಲಿ ಈ ಥರ ಮಾಹಿತಿ ಇತ್ತು. 2026ರಲ್ಲಿ ಎಲ್ಲಿದೆ, 2026ರಲ್ಲಿ ನಿಮಗೆ 2 ಚಾನ್ಸ್ ಕೊಡ್ತಾರೆ. ಫಸ್ಟ್ ಚಾನ್ಸ್ ಒಂದು ಕೊಡ್ತಾರೆ, ಮೇನ್ ಎಕ್ಸಾಮ್ ಕೊಡ್ತಾರೆ, ಅದಾದಮೇಲೆ ರಿಪೀಟರ್ಗೆ 1 ಚಾನ್ಸ್ ಕೊಡ್ತಾರೆ. ಹಿಂದೆ ಫೇಲ್ ಆದವ್ರಿಗೆ 2 ಚಾನ್ಸ್ ಕೊಡ್ತಾಯಿದ್ರು. ಈ ಸಲ ಆ ವ್ಯವಸ್ಥೆ ಇಲ್ಲ. ಈ ಸಲ ಏನಾಗಿದೆ, ಕೇವಲ 1 ಚಾನ್ಸ್ ಮಾತ್ರ ಇದೆ. ನೆನಪಿರಲಿ, ಕೇವಲ 1 ಚಾನ್ಸು. ಒಂದು ಸಲ ಮೇನ್ ಆಗಿರ್ತೀರ, ಅದಾದ ನಂತರ 1 ರಿಪೀಟ್ ಎಕ್ಸಾಮ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ನೀವು ಲಾಸ್ಟು 2023 ತೊಗೊಳ್ಳಿ, 2023, 2024, 2025 ಜಾಸ್ತಿ ವರ್ಷ ಹಿಂದಕ್ಕೆ ಹೋಗೋದು ಬೇಡ. ಇಲ್ಲಿ ನಿಮಗೆ 3 ಕ್ವಶನ್ ಪೇಪರ್ ಇದೆ ಬೋರ್ಡಿಂದ ಕಂಡಕ್ಟ್ ಮಾಡಿರೋದು. ಇಲ್ಲಿ ಒಂದು 2 ಕ್ವಶನ್ ಪೇಪರ್ ಇರ್ಬೋದು, ಇಲ್ಲಿ 2 ಅಥವಾ 3 ಕ್ವಶನ್ ಪೇಪರ್. ಒಂದು 5 ಕ್ವಶನ್ ಪೇಪರ್ಲಿರುವಂತಹ 5 ಮಾರ್ಕ್ಸು ಪ್ಲಸ್ 10 ಮಾರ್ಕ್ಸು ಕ್ವಶನ್ಸು. ಇಲ್ಲಿ 30 ಮಾರ್ಕ್ಸ್ಗೆ, ಇಲ್ಲಿ 20 ಮಾರ್ಕ್ಸ್ಗೆ. ಇಲ್ಲಿ ಇರುವಂಥ ಕ್ವಶನ್ಸ್ಗಳಿಗೆ ಮೊದಲು ನಾವು ತಯಾರಿನ ನಡೆಸಬೇಕು. ಇಲ್ಲಿ ಇರುವಂಥ ಕ್ವಶನ್ಸ್ಗೆ ನಾವು ಮೊದಲು ತಯಾರಿನ ನಡೆಸಿದ್ರೆ ಸೊ ನಾವು ಪಾಸ್ ಆಗ್ತೀವಿ. 200% ಗ್ಯಾರಂಟಿ ಕೊಡ್ತೀವಿ, ನಾವು ಪಾಸ್ ಆಗ್ತೀವಿ. 1 ಮಾರ್ಕ್ಸು 2 ಮಾರ್ಕ್ಸು ಅದೆಲ್ಲವೂ ಬಿಟ್ಬಿಡ್ತೀವಿ. ಇದಕ್ಕೆ ಫಸ್ಟು ತಯಾರಿ ನಡೆಸಬೇಕು. ಯಾಕಂದರೆ 1 ಮಾರ್ಕ್ಸು 2 ಮಾರ್ಕ್ಸು ಕ್ವಶನ್ಸಲ್ಲಿ ನಮಗೆ ಇನ್ವೆಸ್ಟ್ಮೆಂಟು ಜಾಸ್ತಿ, ನಾವು ಹಾಕೋ ಟೈಮ್ ಜಾಸ್ತಿ, ಬಟ್ ರಿಟರ್ನ್ಸ್ ಕಡಿಮೆ. ಹಾಗಾಗಿ ಕಂಪಲ್ಸರಿ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ಗೆ ನಾವು ಟಾರ್ಗೆಟ್ ಮಾಡಬೇಕು. ಅದು ನಮ್ಮ ಸ್ಟ್ರಾಟಜಿ. ಗೊತ್ತಾಗ್ತಾ ಇದೆಯಾ? ಸೊ ನೆಕ್ಸ್ಟು ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ. ಯಾವುದಾದ್ರೂ 5 ಪ್ರಶ್ನೆಗಳನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾ ಇರ್ತಾರೆ. ಹೀಗೆ 2-3 ವಾಕ್ಯದಲ್ಲಿ ಉತ್ತರಿಸಿದ್ದು ಅಂತಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ, ಜಾಸ್ತಿ ಬೇಕಾಗಲ್ಲ. 2-3 ವಾಕ್ಯ ಅಥವಾ 3-4 ವಾಕ್ಯ ಹೆಚ್ಚು ಅಂತಂದರೆ ಈ ಥರ ಪ್ರಶ್ನೆಗಳು ನಿಮಗೆ 10 ಪ್ರಶ್ನೆಗಳು ಇರ್ತವೆ. 5 ಪ್ರಶ್ನೆಗಳು ಇರ್ತವೆ. ಸೊ ಟೋಟಲ್ ನಿಮಗೆ 10 ಮಾರ್ಕ್ಸ್. ಸೊ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮಗೆ ಇತ್ತು ಅಂದರೆ ನೀವು ಬರಿಬೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ಲೋಕಸೇವಾ ಆಯೋಗದಾಗ 2 ಕಾರ್ಯಗಳನ್ನು ತಿಳಿಸಿ. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿ 3 ಪಟ್ಟಿಗಳು ಯಾವ್ಯಾವು, ಇವೆಲ್ಲ ತುಂಬ ಈಸಿ ಕ್ವಶನ್ಸು. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದರೆ ಯಾರು, ಮಿಲಿಟರಿ ಗಣಗಳಿಗೆ 2 ಉದಾಹರಣೆ ಕೊಡಿ, ಬ್ರಿಕ್ಸ್ನ ಅದರ 2 ಸದಸ್ಯ ರಾಷ್ಟ್ರಗಳು. ಈ ಥರ ತುಂಬ ಸಿಂಪಲ್ ಆಗಿರುವಂತಹ ರಿಪೀಟ್ ಆಗ್ತಿರೋ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಕ್ವಶನ್ಸ್ಗಳು ಆನ್ಸರ್ನ ನಂತರ ನೋಡೋಣ, ಅದು ಈಗ ಸದ್ಯಕ್ಕೆ ಅದು ಇಂಪಾರ್ಟೆಂಟ್ ಅಲ್ಲ. ಆನ್ಸರ್ಗಳು ನೋಡೋಣ. ಸೊ ನೆಕ್ಸ್ಟ್ ನಿಮಗೆ ಬರುವಂಥದ್ದು 1 ವಾಕ್ಯದ ಪ್ರಶ್ನೆ. ನಾವು ಯಾವತ್ತು 1 ವಾಕ್ಯದ ಪ್ರಶ್ನೆಗಳನ್ನ ಮೊದಲು ಓದಬಾರ್ದು. 1 ವಾಕ್ಯದ ಪ್ರಶ್ನೆಗಳನ್ನ ನಮ್ಮ ಅಧ್ಯಯನದಲ್ಲಿ ಫಸ್ಟ್ ಓದಬಾರ್ದು ಅಂತಂದರೆ ಏನರ್ಥ, ನಾವು ಯಾವಾಗ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ನ ಪ್ರಶ್ನೆಗಳನ್ನ ಕಲ್ತ್ಕೋತೀವಿ, ಅದಕ್ಕೆ ಯಾವಾಗ ಉತ್ತರಗಳು ಕಂಡುಹಿಡ್ತೀವಿ, ಅದಾದ ನಂತರ 1 ಮಾರ್ಕ್ಗೆ ಬರಬೇಕು. ಅರ್ಥ ಆಯ್ತು? 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ನಿಮಗೆ ನಿರ್ದಿಷ್ಟವಾಗಿ ಕೇಳಿರ್ತಾರೆ. ನಿರ್ದಿಷ್ಟವಾಗಿ ಕೇಳೋದು ಅಂದರೆ ಏನರ್ಥ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ, AITUC ಅಂದರೆ ಏನರ್ಥ, ನಿರ್ದಿಷ್ಟವಾಗಿ ಉತ್ತರ ಕೇಳಿರ್ತಾರೆ. ನಿರ್ದಿಷ್ಟವಾದ ಪ್ರಶ್ನೆಗಳು ಇರ್ತವೆ. ಅದಕ್ಕೆ ನಿರ್ದಿಷ್ಟವಾಗಿ ಉತ್ತರ ಕೊಟ್ಟರೆ ಮಾತ್ರ ನಿಮ್ಗೆ 1 ಮಾರ್ಕ್ಸು, ಇಲ್ಲಾಂದರೆ ಮಾರ್ಕ್ಸ್ ಇಲ್ಲ. ಅದೇ ನೀವು 10 ಮಾರ್ಕ್ಸ್ ಕ್ವಶನ್ಸ್ ತೊಗೊಳ್ಳಿ, 5 ಮಾರ್ಕ್ಸ್ ಕ್ವಶನ್ಸ್ ತೊಗೊಳ್ಳಿ, ಅಲ್ಲಿ ನಿರ್ದಿಷ್ಟವಾದ ಆನ್ಸರ್ ಕೊಡಬಾರ್ದು ಅಂತಿಲ್ಲ, ಅಲ್ಲೂ ಒಂದು ಆನ್ಸರ್ ಕೊಡಬೇಕು. ಬಟ್ ಬರವಣಿಗೆಯಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಸ್ವಲ್ಪ ತಪ್ಪಾದರೂ ಕೂಡ ನಡೆಯುತ್ತೆ. ಬಟ್ ಆದರೆ ಇಲ್ಲಿ ನೀವು ಸರಿಯಾಗಿ ಬರೆದ್ರೆ ಮಾತ್ರ 1 ಮಾರ್ಕ್ಸು, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಈ ಕ್ವಶನ್ಸ್ಗಳು ಕೂಡ ಸಿಂಪಲ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಮುಂದೆ ಹೋಗ್ತಾ ನೋಡೋಣ ನೆಕ್ಸ್ಟು. ಸೊ ನೀವು 5 ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂತಂತಂದರೆ, ನೀವು ಯಾವಾಗ 5 ಮಾರ್ಕ್ಸು 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿರ್ತೀರ, ಈ ಕ್ವಶನ್ಸ್ಗಳಿಗೆ ಸರಿಯಾಗಿ ಪ್ರಿಪೇರ್ ಆಯಿತು ಅಂದರೆ ನೆಕ್ಸ್ಟ್ ನೀವು
1 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು. ನಾವು ಓದೋದು ಹೇಗಿರಬೇಕು ಅಂದರೆ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಫಸ್ಟ್ ಓದಬೇಕು. ಆ ಒಂದು ನಾಲೆಡ್ಜ್ ಏನಿರುತ್ತೆ, ಆ ಒಂದು ಜ್ಞಾನದಿಂದ ನಾವು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ತಾನಾಗೆ ನಾವೇ ಬರಿತಾ ಹೋಗ್ತೀವಿ. ಯಾಕಂದರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ಸಲ್ಲಿ 1 ಮಾರ್ಕ್ಸ್ ಬರುವಂಥ ಕ್ವಶನ್ಸ್ಗಳನ್ನ ಓದ್ಬಿಟ್ಟಿರ್ತೀವಿ, ಅಥವಾ ಆ ವಿಚಾರದ ಬಗ್ಗೆ ನಾವು ಆಲ್ರೆಡಿ ಓದಿರ್ತೀವಿ. ಆವಾಗ 1 ಮಾರ್ಕ್ಸ್ನ ಬರೆಯೋದು ಸುಲಭ ಆಗುತ್ತೆ. ನಾವು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನೇ ನಾವು ಒಂದು 100 ಕ್ವಶನ್ 200 ಕ್ವಶನ್ ಓದಿದ್ರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ಸ್ ಬರೆಯೋಕ್ಕಾಗಲ್ಲ. ನಾವು ಯಾವಾಗಲೂ 10 ಮಾರ್ಕ್ಸು ಮತ್ತು 5 ಮಾರ್ಕ್ಸಿಂದ 1 ಮಾರ್ಕ್ಸ್ ಬರಬೇಕು ಹೊರತು 1 ಮಾರ್ಕ್ಸಿಂದ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಹೋಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಅದಾದ ನಂತರ ನಿಮಗೆ ಇನ್ನೂ ತುಂಬ ಈಸಿ ಸೆಕ್ಷನ್ಸು. ಇನ್ನೂ ತುಂಬ ಈಸಿ ಸೆಕ್ಷನ್ಸ್ ಅಂತಂದರೆ ಫಸ್ಟು 5 ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿರುತ್ತೆ. ಇನ್ನು 5 ಓಕೆ. ನಿಮಗೆ ಫಸ್ಟು 20 ಮಾರ್ಕ್ಸ್ ಹೆಂಗಿರುತ್ತೆ ಹೇಳ್ತೀನಿ. ಫಸ್ಟು 20 ಮಾರ್ಕ್ಸು ಆಯಿತಾ. ಅದರಲ್ಲಿ 5 ಕ್ವಶನ್ನು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನು 5 ಕ್ವಶನ್ಸು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮತ್ತೆ 5 ಮಾರ್ಕ್ಸ್ಗೆ ಒಂದೊಂದು ಮಾರ್ಕ್ಸ್ ಒಂದೊಂದು ಕ್ವಶನ್ನು ಹೊಂದಿಸಿ ಬರೆಯಿರಿ. ಮತ್ತೆ 5 ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಇಲ್ಲಿ ನಿಮಗೆ ತುಂಬ ಸುಲಭವಾಗಿ ಮಾಡುವಂಥದ್ದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮತ್ತು ಹೊಂದಿಸಿ ಬರೆಯಿರಿ. 10 ಮಾರ್ಕ್ಸಲ್ಲಿ ಕನಿಷ್ಠ ಅಂತಂದ್ರೂ 6ರಿಂದ 7 ಮಾರ್ಕ್ಸ್ನ, ಇವನ್ ಸ್ವಲ್ಪ ಮಟ್ಟಿಗೆ ಓದಿದ್ರು ಕೂಡ 6ರಿಂದ 7 ಮಾರ್ಕ್ಸ್ನ ನಾವು ಪಡಿಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ನಿಮಗೆ ಒಂದು ವಾಕ್ಯದ ಕ್ವಶನ್ಸ್ಗಳು ಅಷ್ಟು ಇಂಪಾರ್ಟೆಂಟ್ ಆಗಬಾರ್ದು, ಅದೇನಿದ್ರು ಲಾಸ್ಟ್ಗೆ. ಅರ್ಥ ಆಗ್ತಾ ಇದೆಯಾ? ಸೊ ನಿಮಗೆ ನಿಮ್ಮ ಸ್ಕೀಮ್ ಆಫ್ ಎಕ್ಸಾಮ್ ನೋಡಿದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅದಾದ ನಂತರ ಅಲ್ಲಿ 20 ಮಾರ್ಕ್ಸ್ ಬರುತ್ತೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಅಲ್ಲಿ 20 ಮಾರ್ಕ್ಸ್ ಆಯಿತು. 20 10 30 60 + 80. ಓಕೆ. ಸೊ ನಿಮಗೆ ಸ್ಕೀಮು ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ನೋಡಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ? ಸೊ ಫಸ್ಟು 5 ಕ್ವಶನ್ಸು 5 ಮಾರ್ಕ್ಸ್ಗೆ MCQ ಇರುತ್ತೆ. ಇನ್ನು 5 ಮಾರ್ಕ್ಸ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇರುತ್ತೆ. ಮತ್ತು 5 ಮಾರ್ಕ್ಸ್ಗೆ ಹೊಂದಿಸಿ ಬರೆಯಿರಿ ಇರುತ್ತೆ. ಮತ್ತು 5 ಮಾರ್ಕ್ಸ್ಗೆ ಒಂದು ವಾಕ್ಯಗಳು. ಆಯಿತಾ? ಒಂದು ವಾಕ್ಯಗಳಾದ ನಂತರ ಒಂದು ವಾಕ್ಯಗಳಾಗಿರುತ್ತೆ. ನೆಕ್ಸ್ಟು ಮತ್ತೆ 5 ಮಾರ್ಕ್ಸ್ಗೆ, ನೆಕ್ಸ್ಟು 10 ಮಾರ್ಕ್ಸ್ಗೆ 2-3 ವಾಕ್ಯಗಳಲ್ಲಿ ಉತ್ತರಿಸೋದು ಬರುತ್ತೆ. ನೆಕ್ಸ್ಟು ಮತ್ತೆ 2-3 ವಾಕ್ಯಗಳಲ್ಲಿ ಉತ್ತರಿಸೋದು ಬರುತ್ತೆ. ನೆಕ್ಸ್ಟು 10 ಮಾರ್ಕ್ಸ್ಗೆ 3 ವಾಕ್ಯ, 2ರಿಂದ 3 ವಾಕ್ಯ. ಎಷ್ಟಾಯಿತು? 20 ಆಯಿತು, 30 ಆಯಿತು. ಇನ್ನು 30 ಮಾರ್ಕ್ಸ್ಗೆ ಅಂದರೆ ಇಲ್ಲಿ 5 ಕ್ವಶನ್ಸು ಎಷ್ಟು ಬರುತ್ತೆ? 5 ವಾಕ್ಯ ಅಲ್ಲ, 15ರಿಂದ 20 ವಾಕ್ಯ. 15ರಿಂದ 20 ವಾಕ್ಯ ಮತ್ತು 20 ಮಾರ್ಕ್ಸ್ಗೆ ಅಂತಂದರೆ 10 ಮಾರ್ಕ್ಸು 2 ಕ್ವಶನ್ಸು ನಿಮಗೆ 30ರಿಂದ 40 ವಾಕ್ಯ ಅದರಲ್ಲಿ ಉತ್ತರಿಸೋದು ಬರುತ್ತೆ. ನಿಮ್ಮ ಟೋಟಲ್ ಹಾಕಿದ್ರೆ 30 50 60 + 20 80 ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾದಂಥದ್ದು 10 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್. 10 ಮಾರ್ಕು 5 ಮಾರ್ಕ್ಸು 2 ಮಾರ್ಕ್ಸು. ಇಲ್ಲಿ 20 ಮಾರ್ಕ್ಸು, ಇಲ್ಲಿ 30, ಇಲ್ಲಿ 10. 30 20 50 60. ನಮ್ಮ ತಯಾರಿ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಈ 60 ಮಾರ್ಕ್ಸ್ ಫಸ್ಟ್ ಏನಿದೆ ಅದನ್ನು ತಯಾರಿ ನಡೆಸ್ತೀವಿ. ಅದಾದ ನಂತರ ನಾವು 1 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ತಯಾರಿ ನಡೆಸ್ತೀವಿ. ಈ ರೀತಿ ಇದೆ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀನಿ, ಈ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ನೀವು ಹೇಳ್ತಾ ಹೋಗ್ತೀನಿ. ಈ ಕ್ವಶನ್ಸ್ಗಳಿಗೆ ಅಂದರೆ 10 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ನ ನಾನು ಹೇಳ್ತಾ ಹೋಗ್ತೀನಿ. ಆ ಆನ್ಸರ್ಗೆ ಬೇಕಾದಂಥ PDF ನಾನು ಹಾಕ್ತೀನಿ. ಆನ್ಸರ್ ಬೇಕಾದಂಥ PDF ನಾನು ಗ್ರೂಪಲ್ಲಿ ಹಾಕ್ತೀನಿ. ತುಂಬ ಸಿಂಪಲಾಗಿ PDF ಹಾಕ್ತೀನಿ. ತುಂಬ ಕಡಿಮೆ ಸ್ಪೇಸ್ ಇರುವಂಥದ್ದು, ತುಂಬ ಕಡಿಮೆ ಪಾಯಿಂಟ್ಸ್ ಇರೋ ಥರ ಹಾಕ್ತೀನಿ. ಅದನ್ನು ನೀವು ಓದ್ಕೊಂಡ್ರೆ ಪಾಸ್ ಆಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಏನು ಹೇಳ್ತೀನಿ ಅಂತಂದರೆ, ನೀವು ಆಲ್ರೆಡಿ ಓದಿರೋರು, ಕೆಲವು ನೋಟ್ಸ್ ಮಾಡ್ಕೊಂಡಿರೋರು, ನಿಮ್ಮ ಮೆಥಡ್ ನೀವು ಕಂಟಿನ್ಯೂ ಮಾಡಿ. ನಂದು ಏನು ಕಂಟೆಂಟ್ ಇರುತ್ತೆ ಅದನ್ನು ನಿಮ್ಮ ಅವಶ್ಯಕತೆ ಬಂದಾಗ ಬಳಸ್ಕೊಳ್ಳಿ. ಏನು ಓದಿಲ್ಲದೆ ಇರೋರು ನನ್ನ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿ, ಆಲ್ರೆಡಿ ಓದಿದ್ದೀವಿ ಸರ್, ನಾವು ನೋಟ್ಸ್ ಮಾಡಿದ್ದೀವಿ, ನಮ್ಮ ಹತ್ರ ಇದೆ ಅಂತಂದರೆ ನಿಮ್ಮ ಕಂಟೆಂಟ್ ಅಥವಾ ನಿಮ್ಮ ನೋಟ್ಸ್ಗಳನ್ನ ನೀವು ಬಳಸಿ. ಎಲ್ಲಿ ನನ್ನ ನೋಟ್ಸ್ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಯೂಸ್ ಮಾಡಿ. ಸೊ ನೀವು ಆಲ್ರೆಡಿ ಓದಿದರೆ, ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ ಅಂತಂದರೆ ಮತ್ತೆ ನನ್ನ ನೋಟ್ಸ್ನ ಓದಿ ನಿಮ್ಮ ಕೆಲಸನ ಡಬಲ್ ಮಾಡ್ಕೊಬೇಡಿ ಅಥವಾ ಕನ್ಫ್ಯೂಷನ್ ಮಾಡ್ಕೊಬೇಡಿ.
ಆಯಿತಾ. ಇದು ಒಂದು ಸಣ್ಣದಾದ ಎಚ್ಚರಿಕೆ. ಯಾಕಂತಂದರೆ ಪದೇ ಪದೇ ಬೇರೆ ಬೇರೆ ನೋಟ್ಸ್ಗಳನ್ನ ಓದೋದ್ರ ಬದಲು ಒಂದು ನೋಟ್ಸನ್ನು ನಾವು ಯಾವಾಗ ಒಂದು ನೋಟ್ಸ್ನ ಆಲ್ರೆಡಿ 2-3 ಬಾರಿ ಓದಿರ್ತೀವಿ, ಅಥವಾ ಒಂದು ನೋಟ್ಸ್ನ ಕಂಪ್ಲೀಟಾಗಿ ಓದಿಲ್ಲ ಅಂತಂದ್ರೂ ಕೆಲವೊಂದು ಚಾಪ್ಟರ್ಸ್ಗಳನ್ನ ನಾವು ಯಾವಾಗ 2-3 ಸಲ ಓದಿರ್ತೀವಿ, ಅದೇ ಚಾಪ್ಟರ್ಸ್ ಅಥವಾ ಅದೇ ಪೇಜಸ್ಗಳು ಅಥವಾ ಅದೇ ಬುಕ್ಕಿಂದ ಓದೋದು ಉತ್ತಮ. ಯಾಕೆಂದರೆ ನಾವು ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಎಲ್ಲೋ ಓದಿದ್ದನ್ನು ನಾವು ನೆನ್ಪಿಟ್ಕೋತೀವಿ. ಎಲ್ಲೋ ಓದಿದ್ದನ್ನು ಓಕೆ, ಆ ಬುಕ್ಸ್ಗಳನ್ನ ಆ ಪೇಜಸ್ಗಳನ್ನ ಹಂಗಂಗೆ ನೆನ್ಪಿಟ್ಕೊಂಡಿರ್ತೀವಿ. ಓ ಈ ಥರ ಪೇಜಸ್ಸಲ್ಲಿ ಇಲ್ಲಿತ್ತು, ಈ ಚಿತ್ರ ಎಡಭಾಗದಲ್ಲಿತ್ತು, ಅಥವಾ ಇದಕ್ಕೆ ನಾನು 5 ಪಾಯಿಂಟ್ಸ್ಗಳನ್ನ ನಾನು 2ನೇ ಪೇಜಲ್ಲಿ ಬರೆದಿದ್ದೆ, ಈ ಥರ. ಸೊ ಯಾವಾಗಲೂ ನಾವು ಯಾವುದು ಒಂದು ನೋಟ್ಸನ್ನ ಆಲ್ರೆಡಿ 2-3 ಸಲ ಓದಿದರೆ ಅದೇ ನೋಟ್ಸಿಂದ ನಾವು ಓದೋದು ಬೆಟ್ರ್. ಹಾಗಾಗಿ ಸೊ ಯಾರು ಏನೂ ತಯಾರಿಗಳು ನಡೆಸಿಲ್ಲ ಅಥವಾ ಯಾವುದೇ ರೀತಿಯ ಸರಿಯಾದ ತಯಾರಿಗಳು ನಡೆಸಿರಲ್ಲ, ಅವರು ನಾನು ಕೊಡುವಂತಹ ಆನ್ಸರ್ಸ್ಗಳನ್ನ ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ಪ್ರಿಪೇರ್ ಆಗ್ಬೋದು. ಇದಕ್ಕೆ ಬೇಕಾದಂಥ ಸೊಲ್ಯೂಷನ್ಸ್ಗಳನ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಮೇಯ್ನ್ಲಿ ಇದ್ರ ಉದ್ದೇಶ ಪಾಸಿಂಗ್ ಪ್ಯಾಕೇಜ್. ಏನು ಪಾಸಿಂಗ್ ಪ್ಯಾಕೇಜ್ ಅಂತಂತಂದರೆ, ಸೊ ಪಾಸಿಂಗ್ ಪ್ಯಾಕೇಜ್ ಅಂತಂದರೆ ಕನಿಷ್ಠ 50 ಮಾರ್ಕ್ಸ್, 40ರಿಂದ 50 ಮಾರ್ಕ್ಸ್ಗೆ ನೀವು ತಯಾರಿ ನಡೆಸೋ ಹಾಗೆ ಮಾಡಿಕೊಡುವಂಥದ್ದು ನಮ್ಮ ಪಾಸಿಂಗ್ ಪ್ಯಾಕೇಜ್ನ ಉದ್ದೇಶ. ಅರ್ಥ ಆಗ್ತಿದೆಯಾ? ಸೊ 40ರಿಂದ 50 ಮಾರ್ಕ್ಸ್ಗೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗ್ತಾ ಅಂತಂದರೆ ಪಾಸ್ ಆಗೋದು ಗ್ಯಾರಂಟಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇದಕ್ಕೆ ಸೊಲ್ಯೂಷನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಏನು ನಾವೀಗ ಕ್ಲಾಸಸ್ಗಳು ಅಂತ ಏನಿದೆ, ಈ ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ಸ್ನ ನಾನು ನೋಡ್ತೀನಿ, ಅಥವಾ ನಿಮ್ಮ ಫೋನ್ ನಂಬರ್ಗಳು ಹಾಕಿದರೂ ಕೂಡ ಏನೋ ಡೌಟ್ಸ್ ಇತ್ತು ಅಂದರೆ ನಾನಾಗೆ ಫೋನ್ ಮಾಡ್ತೀನಿ, ಅಥವಾ ಕಮೆಂಟ್ಸ್ ಹಾಕಿದರೆ ಅದಕ್ಕೆ ಆನ್ಸರ್ಗಳನ್ನ ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.